ಅವರ ತಂದೆಯವರು ರವಿಕುಮಾರ್ ಅಂತ. ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇರೋರೆಲ್ರೂ ಇದೇ ತರ ಹೆಲ್ಪ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ನೀವು ಮಾಡ್ತಿರೋದು ತುಂಬಾ ದೊಡ್ಡ ಕೆಲಸ, ಯಾರು ಮಾಡಕ್ಕಾಗದೇ ಇರೋಂಥ ಕೆಲಸ ಮಾಡ್ತಾ ಇದ್ದೀರಾ. ಅಂಡ್ ಎಲ್ಲರೂ ಆದಷ್ಟು ಇಲ್ಲಿಗೆ ಬಂದು ಅವ್ರ ಕೈಲಾಗಿದ್ದ ಸಹಾಯನ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಒಂದು ಮುದ್ದಾದ ಕುಟುಂಬ ಬಂದಿದೆ ಅಂತಲೇ ಹೇಳ್ಬೋದು. ಅವರ ತಂದೆಯವರು ರವಿಕುಮಾರ್ ಅಂತ. ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ಜನ್ಮ ಅಂತ ಇದ್ದರೆ ಮತ್ತೆ ಇವರು ಕುಟುಂಬದಲ್ಲಿ ಹುಟ್ಟಿ ಬರಲಿ. ಸೊ ಇಲ್ಲಿಗೆ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಪ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ ಮೇಡಮ್. ಒಳ್ಳೇದಾಗಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಒಂದು ಆಶ್ರಮಕ್ಕೆ ಬಂದು ಇವತ್ತೆಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆ ಇನ್ನೊಂದು ಜನ್ಮ ಅಂತ ಅವ್ರಿಗೆ ಏನಾದರೂ ಇದ್ದರೆ ನಿಮ್ಮ ಕುಟುಂಬದಲ್ಲಿ ಹುಟ್ಟಿ ಬರಲಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಕ್ಕಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸರ್. ಆ್ಯಕ್ಚುಲಿ ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ಅದರಲ್ಲೂ ನಿಮ್ಮನ್ನು ನೋಡಿ, ಇಲ್ಲಿ ಜನಗಳನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ. ಇರೋರೆಲ್ರೂ ಇದೇ ಥರ ಹೆಲ್ಪ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇವ್ರುಗಳನ್ನ ನೋಡಿದ್ರೆ ಜೀವನ ಏನು ಅಂತ ಅರ್ಥ ಆಗುತ್ತೆ. ಸೊ ನೀವು ಮಾಡ್ತಿರೋದು ತುಂಬ ದೊಡ್ಡ ಕೆಲಸ, ಯಾರೂ ಮಾಡೋಕ್ಕಾಗದೇ ಇರೋಂಥ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಇದೇ ಥರ ಸಹಾಯ ಮಾಡೋ ಥರ ನಿಮಗೆ ದೇವರು ಆಶೀರ್ವಾದ, ಆಯಸ್ಸು ಎಲ್ಲ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಆದಷ್ಟು ಇಲ್ಲಿಗೆ ಬಂದು ಅವ್ರ ಕೈಲಾಗಿದ್ದ ಸಹಾಯನ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಆಶ್ರಮ. ಇದು ಆಶ್ರಮ ಥರನೇ ಫೀಲ್ ಆಗ್ತಿಲ್ಲ, ಸೇಮ್ ಮನೆ ಥರನೇ. ಇವ್ರಿಗೆ ಯಾರು ಮನೇನ ಮಿಸ್ ಮಾಡ್ಕೊತೀರ ಅನ್ನೋ ಫೀಲೇ ಇಲ್ಲ. ದೇವಸ್ಥಾನ ಇದೆ, ಮೆಡಿಕಲ್ ಶಾಪ್ ಇದೆ, ಅವರು ಕುತ್ಕೊಳ್ಳೋಕೆ ಸಿಟ್ಟಿಂಗ್ ಏರಿಯಾ ಇದೆ, ರೂಮ್ಸ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ನಮಗೆ ನಾವು ಬಂದು ಬೆಳಗ್ಗೆ ಬಂದು ನಾವು ಎಷ್ಟು ತನಕ ಆಲ್ಮೋಸ್ಟ್ 3-4 ಅವರ್ಸ್ ಇಲ್ಲೇ ಇದ್ದೀವಿ. ಗೊತ್ತಾಗ್ತಿದೆ ಹಿಂಗೆ ಫೀಲ್ ಆಗ್ತಿದೆ. ಇವ್ರನ್ನ ನೀವು ಹೆಂಗೆ ನೋಡ್ಕೋತಿದ್ದೀರಾ, ಮತ್ತು ಅವ್ರುಗಳು ಹೆಂಗೆ ಇದ್ದಾರೆ ಅಂತ. ಅವ್ರ ಮನೇಲಿದ್ದಿದ್ರು ಅಷ್ಟು ಚೆನ್ನಾಗಿರ್ತಿದ್ರು ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಮುಖದಲ್ಲಿ ಅಷ್ಟು ಖುಷಿ ಕಾಣಿಸ್ತಿದೆ. ತುಂಬ ಖುಷಿ ಆಯಿತು. ನಿಮ್ಮಂಥವ್ರು ಇರಬೇಕು. ನಾವು ಖಂಡಿತ ನಮ್ಮ ಕೈಲಾದಷ್ಟು ಕಾಂಟ್ಯಾಕ್ಟ್ಸ್ನ ಶೇರ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತೀವಿ ಸರ್. ನಿಮ್ಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡಕ್ಕೆ. ಶ್ರೀಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ಅವ್ರು ದೇವ್ರು ಕೂತಿರೋ ಜಾಗದಲ್ಲಿ ಅವ್ರು ಕೂತಿದ್ದಾರೆ. ಅವ್ರನ್ನ ನೋಡಿದ ಕೂಡಲೇ ಆಕ್ಚುಲಿ ಅದವರು ಒರಿಜಿನಲ್ ಕೂತಿದಾರ ಅಥವಾ ಸ್ಟ್ಯಾಚ್ಯೂನ ಅಂತಾನೆ ಗೊತ್ತಾಗ್ಲಿಲ್ಲ. ಬಟ್ ತುಂಬಾ ಖುಷಿ ಆಯ್ತು ಸಿದ್ಧಗಂಗಾ ಸ್ವಾಮಿ ಅವ್ರನ್ನ ಇಲ್ಲಿ ನೋಡಿ. ನಾವು ಮನುಷ್ಯ ಕೂಡ ದೇವರಾಗ್ಬೋದು ಅಂದ್ರೆ ಅದು ಅವ್ರೊಬ್ರೆ ಆ ಜಾಗದಲ್ಲಿ ಕೂರ್ಸೋದಕ್ಕೆ ಅರ್ಹರಾಗಿರೋದು. ಸೊ ಬಹಳ ಖುಷಿ ಆಗುತ್ತೆ. ಸೊ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ದೇವರ ಸ್ಥಾನದಲ್ಲಿದ್ದಾರೆ. ಖಂಡಿತ ಅದು ಅವರ ಒಂದು ಆಶೀರ್ವಾದ. ಇವತ್ತು ಇಷ್ಟು ಜನ ಇಲ್ಲಿರ್ತಕ್ಕಂಥ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹೌದು. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ದೇವರ ಆಶೀರ್ವಾದ ಸಿಗಲಿ. ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವೆಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುರಿಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೊಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.